ಜೀವನ ಹೆಂಗಿದೆ? ಜೀವನ ತುಂಬಾ ಕಷ್ಟ ಆಗಿದೆ. ಈಗ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಪೆಟ್ರೋಲ್, ಡೀಸೆಲ್ ಇನ್ನು ನಿಮ್ದು CNG ನೇ ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. CNG ಆಕ್ಚುಲಿ ಬರೋದು ಇಂಡಿಯಾಲ್ ಅಲ್ವಾ, ಬೆಂಗಳೂರಲ್ಲಿ ಅಲ್ವಾ ತಯಾರಾಗೋದು. ಮತ್ತೆ ಇದನ್ನ ಜಾಸ್ತಿ ಮಾಡ್ತಾರೆ ಇವರು. LPG ಕತೆ ಇಷ್ಟು ದಿನ ಆಯ್ತು. ಹೌದು, CNG ಮಾಡೋ ಅವಶ್ಯಕತೆ ಇರ್ಲಿಲ್ಲ ಇವ್ರಿಗೆ. ಇವ್ರು CNG ಜಾಸ್ತಿ ಮಾಡಿದ್ದಾರೆ. ಈಗ ಜನಗಳು ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಆಟೋ ಅಂತೂ ತುಂಬಾ ಅಧ್ವಾನ ಆಗ್ಬಿಟ್ಟಿದೆ. ಪಬ್ಲಿಕ್ಕು ನಮ್ಗೆ ₹1 ಜಾಸ್ತಿ ಕೊಡಲ್ಲ, ಬೆಲೆ ಜಾಸ್ತಿ ಆಗಿದ್ದಾನೆ. ₹1 ಜಾಸ್ತಿ ಕೊಡ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಮೇಡಮ್, ಅದು CNG ಒಂದ್ ಕಡೆ ಇದೆ, ಆದ್ರೆ ರೋಡ್ ತುಂಬಾ ಅಧ್ವಾನ ಆಗ್ಬಿಟ್ಟಿದೆ. MLAಗಳು ಇದಾರ ಇಲ್ವೋ ಗೊತ್ತಿಲ್ಲ. BBMP ಅವರು ತಲೆಗೆ ಹಾಕೊಳಲ್ಲ. ಪ್ರತಿಯೊಬ್ರು ದುಡ್ಡು ಬರೀ ಕಾಚು ಅನ್ನೋದ್ರಲ್ಲಿ ಇದಾರೆ. ಕೆಲಸ ಯಾರು ಮಾಡ್ತಾ ಇಲ್ಲ. ಪಬ್ಲಿಕ್ ಮಾತ್ರ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಈ ಗೌರ್ಮೆಂಟ್ ಇಂದ. ಅವ್ರು ಏನ್ ಮಾಡ್ತಾವ್ರು, CM ನಮ್ಮ DK ಶಿವಕುಮಾರ್ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಪಬ್ಲಿಕ್ ಅಂತೂ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಜೀವನ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟು ತೊಂದರೆ ಆಗಿದೆ. ಇದಕ್ಕೆ ಏನಾದ್ರು ಪರಿಹಾರ ಮಾಡಬೇಕು. ಅದು ನಮ್ಗೆ LPG ಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ನಿಂತ್ಕೋಬೇಕಾಗಿತ್ತು. ಇವಾಗ CNG ಗೆ ಕೂತ್ ಬಂದಿದೆ. CNG ಬಂದಿದೆ. ನಾವು ಅಷ್ಟೇನೆ. ಈಗ ಇದು ಬಿಟ್ರೆ ಬೇರೆ ನಮ್ಗೆ ಜೀವನ ಇಲ್ಲ ಮೇಡಮ್. ಈಗ ಇದು ನಾವು ಆಟೋಕ್ ಬಂದ್ಬಿಟ್ಟಿದೀವಿ. ಇದು ಬಿಟ್ರೆ ಬೇರೆ ಯಾವ್ದು ಹೋಗಕ್ ಆಗ್ತಾ ಇಲ್ಲ. ಇವ್ರು ಏನ್ ಗೌರ್ಮೆಂಟ್ ಅವರು ನಮ್ಗೆ ಅಂತ ಏನಾರು ಮಾಡಿ ಹೆಲ್ಪ್ ಮಾಡ್ರೆ ಒಳ್ಳೇದು. ಆಟೋ ಅವರು ಯಾವ ಸರ್ಕಾರ ಕೇಳಕ್ ಇಷ್ಟಪಡ್ತೀರಾ ಸರ್? ಮೇಡಮ್, ಎಲ್ಲ ಯಾವ ಸರ್ಕಾರ ಬಂದ್ರು ಅವ್ರೆಲ್ಲಾರು ಇದನ್ನ ದುಡ್ಡು ಮಾಡೋದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟವ್ರೆ. ಪಾಲಿಟಿಕ್ಸ್ ಅನ್ನೋದು ದುಡ್ಡು ಹಾಕಿ ದುಡ್ಡು ತೆಗಿಬೇಕು, ಆ ಥರ ಸ್ಟೇಜ್ ಬಂದ್ಬಿಟ್ಟಿದೆ. ಯಾರು ಕೆಲಸ ಯಾರು ದೇಶ ಪ್ರೇಮಿಗಳು ಯಾರು ಇಲ್ಲ. ಎಲ್ಲ ದುಡ್ಡು ಮಾಡಕ್ಕೆ ನೋಡ್ತಾವ್ರ ಹೊರತು ಪ್ರತಿಯೊಬ್ರು ಯಾರನ್ನು ಇದು ಮಾಡ್ತಾ ಇಲ್ಲ. ಅವರು ಬಂದಿರ್ತಾರೆ ಅಧಿಕಾರಕ್ಕೆ. ಮೇಡಮ್, ಭರವಸೆ ಒಂದು ಈಡೇರ್ತಾ ಇಲ್ಲ ಮೇಡಮ್. ಇವಾಗ ರೋಡ ಮಾಡ್ತೀವಿ ಅಂದ್ರು ಅದು ಇಲ್ಲ. ಚರಂಡಿ ಅಲ್ಲೆಲ್ಲ ಗಬ್ಬು ನಾರ್ತಾ ಇದೆ, ಅದು ಕೆಲಸ ಮಾಡ್ತಾ ಇಲ್ಲ. ಏನು ಕೆಲಸಗಳು ಆಗ್ತಾ ಇಲ್ಲ. ಪ್ರತಿಯೊಂದು ಬೆಲೆಗಳು ಏರ್ತಾ ಇದೆ, ಗಗನಕ್ಕೆ ಏರ್ತಾ ಇದೆ. ಜನ ಹೆಂಗ್ ಜೀವನ ಮಾಡೋದು ಹೇಳಿ? ಮಿನಿಸ್ಟ್ರಿಗಳು ಹೇಳಿದ್ರೆ ಯಾರು ಏನು ಮಾಡಲ್ಲ. 10 ಭರವಸೆ ಕೊಟ್ರದಲ್ಲಿ ಒಂದು ಮಾಡೋದು ಕಷ್ಟ. ಏನ್ ಇವಾಗ ದುಡ್ಡು ಮಾಡ್ಬೇಕು, ಪ್ರತಿಯೊಬ್ರು ದುಡ್ಡು ಮಾಡ್ಬೇಕೋಸ್ಕರ ಪಾಲಿಟಿಕ್ಸ್ ಬರ್ತಾವ್ರ ಹೊರತು ಯಾರನ್ನು ಕೆಲಸ ಮಾಡ್ಬೇಕಂತ ಯಾರು ಬರ್ತಾ ಇಲ್ಲ. CNG ಜಾಸ್ತಿ ಮಾಡಿದಾರಲ್ಲ ಅದಕ್ಕೆ. ಅಲ್ಲ ಸರ್, ಇಷ್ಟು ದಿನ LPG ಕತೆ ನಮಗೆ ಆಯ್ತು. LPG ನಿಮ್ ಬುಡಕ್ ಬಂದಿದ್ದಾರೆ. ಈಗ ನಮ್ಮ ಬುಡಕ್ ಬಂದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಮುಂದೆ ಜೀವನ ನಮ್ದು ರೋಡಿಗೆ ಬರ್ಬೇಕಾವತ್. ನಾವು ಆಲ್ರೆಡಿ ಬಂದ್ಬಿಟ್ಟಿದೀವಿ. ಅಲ್ಲ ಸರ್, ನೀವೆಲ್ಲ ಡ್ರೈವರ್ಸ್ಗಳಿಗೆ ಎಷ್ಟು ತಾಳ್ಮೆ ಇದೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಏನೇ ಕೊಟ್ರು ಹೊಟ್ಟೆಗೆ ಹಾಕೊಂಡು ಜೀವನ ಮಾಡ್ತಿರಲ್ಲ, ಯಾಕೆ ಅಂತ? ಏನು ಮಾಡೋಕ್ಕಲ್ಲ ಮೇಡಮ್, ಜೀವನ ನಡಿಬೇಕಲ್ಲ, ಅದರಿಂದ ಮಾಡ್ತಾ ಇದೀವಿ. ಈಗ ಕಂಡಂಗೆ ಇವಾಗ ₹3 ಜಾಸ್ತಿ ಮಾಡೋರು. ₹3 ಪೆಟ್ರೋಲು ಡೀಸೆಲು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಮತ್ತು CNGನೂ ಜಾಸ್ತಿ ಮಾಡಿದ್ದಾರೆ. ರಾತ್ರಿ ತಿರ್ಗಾ ₹4 ಜಾಸ್ತಿ ಆಗಿದೆ ನೋಡಿ ಇದು CNG. ಇನ್ನು ಮುಂದೆ ಈ ವಾರ ಮುಗಿಯೋದ್ರೊಳಗೆ ಇನ್ನೂ ಜಾಸ್ತಿ ಆಗ್ಬೋದು. 100 ದಾಟ್ಬೋದು CNG. ಕಷ್ಟಕ್ಕೆ ಬರ್ತದೆ ಜೀವನ. ನಿಲ್ಲಿಸ್ಬೇಕು ಮೇಡಮ್ ಗಾಡಿ ಅಷ್ಟೇ. ನಮ್ಮದು ಜೀವನ ಹಾಳಾಗ್ತದೆ. ಗಾಡಿ ನಿಲ್ಲಿಸ್ಬೇಕು. ಫೈನಾನ್ಸರ್ ಗಾಡಿ ಬಂದು ಎಳ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಲ್ಲ, ಬಿಟ್ಟು ಕುತ್ಕೊಬೇಕಾಗುತ್ತೆ ಅಷ್ಟೇ. ಸರ್ಕಾರ ಇದು ಎಲ್ಲ ಜವಾಬ್ದಾರಿ ತಗೊಬೇಕಪ್ಪ. ನಾವೇನು ಮಾಡೋಕ್ಕಾಗಲ್ಲ. ಇದು ನಾವು ಸಾಮಾನ್ಯ ಜನರು ಏನು ಮಾಡೋಕ್ಕಾಗಲ್ಲ. ಅದರಿಂದ ಗೌರ್ಮೆಂಟೇ ತಲೆ ಕೆಡಿಸ್ಕೊಬೇಕು. ಗೆಲ್ಸಿದಾರಲ್ಲ ಮೇಡಮ್, ಗೆಲ್ಸಿದಾರಲ್ಲ, ಏನು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನಾವು ಒಬ್ಬರು, ಎಲ್ಲರಂತ ನಾವು ಇವಾಗ ಗೆಲ್ಸಿದಾರಲ್ಲ, ಏನು ಮಾಡೋಕ್ಕಲ್ಲ. ಅದೇ ಅವರೇ ತಲೆ ಕೆಡಿಸ್ಕೊಬೇಕು ಪಬ್ಲಿಕ್ ಬಗ್ಗೆ. ಈಗ ನೋಡಿ, ಆಟೋದವ್ರದ್ದು ಕಷ್ಟ, ನಮ್ಮದು ಕಷ್ಟ. ಎಲ್ಲೂ CNG ಸಿಗ್ತಾ ಇಲ್ಲ. ಈಗ 120 ಐತೆ ಅಂತ ಹೇಳ್ತಾನೆ ಪ್ರೆಜರ್. 120ಕ್ಕೆ ಪ್ರೆಜರ್ಗೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ 100 ಕಿಲೋಮೀಟರ್ ಓಡೋದಿಲ್ಲ. ಪ್ರೆಜರ್ ಅದು ಪ್ರೆಜರ್ ಇಲ್ಲ ಅಂದ್ರೆ ಮೈಲೇಜ್ ಬರಲ್ಲ ಮೇಡಮ್ ಗಾಡಿ. ಓವರ್ ಪ್ರೆಜರ್ ಇರ್ಬೇಕು. ಒಂದು 200 ಇರ್ಬೇಕು ಮಿನಿಮಮ್. ಅದು 200 ಪ್ರೆಜರ್ ಇಲ್ಲ ಅಂದ್ರೆ ನಾವು CNG ಹಾಕ್ಸಿ ವೇಸ್ಟ್. ಗಾಳಿ ಹೋಗ್ತದೆ, ಮೈಲೇಜ್ ಬರೋದಿಲ್ಲ. ಮತ್ತೆ ಈ ಅಗ್ರಿಗೇಟರ್ ಕಂಪ್ನಿಗಳು ಓಲಾ ಊಬರ್ಗಳೆಲ್ಲ ಅದ್ರ ತಕ್ಕನಾಗ ರೈಟು ಕೊಡ್ತಾ ಇಲ್ಲ. ಎಲ್ಲ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಡ್ರೈವರ್ಗಳ್ನೆಲ್ಲ. ಆದರೂ ಮಾಡ್ತಾವ್ರೆ ವಿಧಿ ಇಲ್ದಲೆ. ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನಮ್ಮ ಡ್ರೈವರ್ಗಳ ಕಷ್ಟ. ಯಾವ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ ಸರ್? ನಾವು ಈಗ ಏನು ಹೇಳ್ತೀವಿ ಅಂದ್ರೆ ಮೇಡಮ್, ಸರ್ಕಾರಕ್ಕೆ ಈ CNG ಮತ್ತು ಪೆಟ್ರೋಲು ಡೀಸೆಲ್ಲು ಏನಿದೆ ಅದೆಲ್ಲ ಕಮ್ಮಿ ಮಾಡಬೇಕು. ಜಾಸ್ತಿ ಮಾಡ್ಕೊತ ಹೋದರೆ ಕಷ್ಟ ಆಗ್ತದೆ. ಇಷ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಅಷ್ಟೇ. ಇಲ್ಲಾಂದರೆ ಇಲ್ಲಿ ನಾವು ಗಾಡಿನೇ ಓಡ್ಸೋಕ್ಕಾಗಲ್ಲ ಮೇಡಮ್. ಈಗ ಮೋದಿಯವರು ಹೇಳ್ತಾವ್ರೆ ಗಾಡಿಗಳ್ನ ಯೂಸ್ ಮಾಡಿ ಆದಷ್ಟು ಕಮ್ಮಿ ಮಾಡಿ ಅಂತ. ಈ ಗಾಡಿ ಯೂಸ್ ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ವಲ್ಲ ಜೀವನ. ಹೆಂಗೆ ನಡೀತೈತೆ ನಮ್ಮದು ಇದೇ ಕೆಲಸ, ಬೇರೆ ಕೆಲಸ ಯಾವುದೂ ಇಲ್ವಲ್ಲ. ಬೇರೆ ಕೆಲಸ ಇದ್ರೆ ಮಾಡ್ಬೋದು, ಮಾಡೋಕ್ಕಾಗಲ್ವಲ್ಲ. ಇದ್ರೆ ತಾನೇ ಮಾಡೋದು. ಈಗೆಲ್ಲ ವರ್ಕ್ ಫ್ರಮ್ ಕೊಡ್ತೀವಿ ಅಂತಾರೆ. ವರ್ಕ್ ಫ್ರಮ್ ಕೊಟ್ಟರೆ ಕಂಪ್ನಿಲು
ವರ್ಕ್ ಫ್ರಮ್ ನಾವು ಮಾಡೋಕ್ಕಲ್ಲ, ನಾವು ರೋಡಲ್ಲೇ ಕೆಲಸ ಮಾಡಬೇಕು. ಈಗ ವರ್ಕ್ ಫ್ರಮ್ ಅವ್ರು ಕೊಡ್ತಾರೆ, ಕಂಪ್ನಿಲಿ ಓಡ್ತಾರೆ, ಗಾಡಿಗಳು ಏನು ಮಾಡ್ತವೆ, ರೋಡಿಗೆ ಬರ್ತವೆ. ರೋಡಲ್ಲಿ ಈಗ ಅಗ್ರಿಗೇಟರ್ ಕಂಪ್ನಿಗಳು ಇವರು ಬೇಕಾಬಿಟ್ಟು ರೇಟ್ಗಳು ಕೊಡ್ತಾರೆ. ಹೆಂಗೆ ಡ್ಯೂಟಿ ಮಾಡೋದು, ಕಷ್ಟಕ್ಕೆ ಬರ್ತಾಯಿದೆ ಜೀವನ ತುಂಬ. ಮುಂದೆ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಆಮೇಲೆ ಗೌರ್ಮೆಂಟು ತಲೆ ಕೆಡಿಸ್ಕೊಬೇಕು, ಯಾವ ಗೌರ್ಮೆಂಟು ತಲೆ ಕೆಡಿಸ್ಕೊಂತಿಲ್ಲ. ನಮ್ಗೆ ಯಾಕೆ ಅಂತಾರೆ.